ಹೊಸಕೋಟೆ ತಾಲೂಕಿನ ಅನಗೊಂಡನಹಳ್ಳಿ ಹೋಬಳಿಯ ದೇವನಗೊಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿ ಹೊಸಹಳ್ಳಿ ಗ್ರಾಮದಲ್ಲಿ ಮಕ್ಕಳ ಗ್ರಾಮಸಭೆ ಹಾಗೂ ಮಕ್ಕಳ ಹಳ್ಳಿ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮಕ್ಕಳ ಗ್ರಾಮಸಭೆಯು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಕ್ಕಳ ಹಕ್ಕುಗಳು, ಸಮಸ್ಯೆಗಳು ಮತ್ತು ಅವುಗಳ ನಿವಾರಣೆಯ ಬಗ್ಗೆ ಮಕ್ಕಳೊಂದಿಗೆ ಚರ್ಚಿಸಲು ಮತ್ತು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ನಡೆಸಲಾಗುವ ಒಂದು ವಿಶೇಷ ಸಭೆಯಾಗಿದೆ. ಇನ್ನು ಮಕ್ಕಳಲ್ಲಿ ವ್ಯಾಪಾರ ವಹಿವಾಟು ಹಾಗೂ ಅಳತೆಯ ಪ್ರಮಾಣ, ಸಂವಹನ ಕೌಶಲ್ಯ ಹಾಗೂ ಸ್ವಾವಲಂಬನೆಯ ಬಗ್ಗೆ ತಿಳಿಸಿಕೊಡುವ ಉದ್ದೇಶದಿಂದ ಮಾಡುವಂತಹ ಮಕ್ಕಳ ಹಳ್ಳಿ ಸಂತೆ ಕಾರ್ಯಕ್ರಮ. ಈ ಎರಡೂ ಕಾರ್ಯಕ್ರಮವನ್ನು ದೇವನಗೊಂದಿ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಾ ಗೋವಿಂದರಾಜು, ಪಿಡಿಒ ಹರೀಶ್, ನಿವೃತ್ತ ಪ್ರಾಂಶುಪಾಲ ಎಂಆರ್ ಶಿವಕುಮಾರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮುನಿಶಾಮಯ್ಯ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹರೀಶ್, ಎಸ್ಡಿಎಂಸಿ ಅಧ್ಯಕ್ಷ ಪ್ರದೀಪ್ ಸೇರಿದಂತೆ ಹಲವಾರು ಗಣ್ಯರು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರು. ಇನ್ನು ಈ ಒಂದು ಮಕ್ಕಳ ಸಂತೆಯಲ್ಲಂತೂ ಸೊಪ್ಪು, ತರಕಾರಿ, ಹಣ್ಣುಗಳು, ಗೃಹ ಬಳಕೆ ವಸ್ತುಗಳು, ಫ್ಯಾನ್ಸಿ ಐಟಮ್ಸ್ಗಳು, ಬೋಂಡಾ, ಬಜ್ಜಿ, ಜಾಮೂನು, ಬೇಲ್ಪುರಿ ಸೇರಿದಂತೆ ಹಲವಾರು ವಸ್ತುಗಳನ್ನು ಮಾರಾಟ ಮಾಡ್ತಿದ್ರು. ಒಂದು ರೀತಿಯಲ್ಲಿ ಸಂತೆ ಒಳಗಡೆ ವ್ಯಾಪಾರ ಮಾಡೋಕ್ಕೆ ಹೋದಂತಹ ವಾತಾವರಣವನ್ನೇ ಮಕ್ಕಳು ಸೃಷ್ಟಿ ಮಾಡಿ ಎಲ್ಲರ ಗಮನವನ್ನು ಸೆಳೆದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರು ಸಂತೆಯೊಳಗಡೆ ಒಂದು ಸುತ್ತು ಹಾಕುವುದರ ಮೂಲಕ ವ್ಯಾಪಾರ ವಹಿವಾಟನ್ನು ಮಾಡಿ ಮಕ್ಕಳ ಒಂದು ಸಂತೆಗೆ ಸಾಕಷ್ಟು ಪ್ರೋತ್ಸಾಹವನ್ನು ಸಹ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭರವರು ಮಾತನಾಡಿದರು. ಗ್ರಾಮ ಪಂಚಾಯಿತಿಯವರು ಸಾಕಷ್ಟು ಆಸಕ್ತಿ ವಹಿಸಿ ಮಕ್ಕಳ ಸಂತೆ ಹಾಗೂ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಮಕ್ಕಳು ಸಾಕಷ್ಟು ಆಸಕ್ತಿ ವಹಿಸಿ ಸಂತೆ ವ್ಯಾಪಾರವನ್ನು ಮಾಡಿದ್ದು ಇಂತಹ ವಾತಾವರಣ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಿಗುತ್ತೆ. ಇದರಿಂದ ಮಕ್ಕಳ ವ್ಯವಹಾರ ಜ್ಞಾನ ಸಾಕಷ್ಟು ವೃದ್ಧಿಯಾಗ್ತದೆ. ಸರ್ಕಾರ ಕೂಡ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾಗುವ 10 ಯೋಜನೆಗಳನ್ನು ರೂಪಿಸುತ್ತಿದೆ ಎಂದು ತಿಳಿಸಿದರು. ಮಕ್ಕಳ ಗ್ರಾಮ ಸಭೆ ಹಾಗೂ ಹಳ್ಳಿ ಸಂತೆ ಕಾರ್ಯಕ್ರಮ ಅಂದ್ರೆ ಮಕ್ಕಳಿಂದನೇ ಆಯೋಜನೆ ಆಗಿರೋ ಕಾರ್ಯಕ್ರಮ ತುಂಬಾ ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತೆ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತೆ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಬಹುಶಃ ನಮ್ಮ ಶಿಕ್ಷಣದ ಉದ್ದೇಶ ಕೂಡ ಇದೇನೆ. ಇದು ಸಾಧ್ಯ ಆಗೋದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಈ ತರದ ವ್ಯವಸ್ಥೆ ಇದೆಯಲ್ಲ, ಇದು ಸಾಧ್ಯ ಆಗುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಇದರ ಔಟ್ಕಮ್ ಇದೆಯಲ್ಲ, ಇವತ್ತೆಲ್ಲ ಏನೋ ಒಂದು ಭ್ರಮೆ ಮೇಲೆ ಒಂದು ಖಾಸಗಿ ಶಾಲೆಗಳಲ್ಲಿ ಓದ್ಬಿಟ್ರೆ ನಮ್ಮ ಮಕ್ಕಳುಗಳು ತುಂಬಾ ಎತ್ತರವಾದ ಹುದ್ದೆಗಳಿಗೆ ಹೋಗ್ಬಿಡ್ತಾರೆ, ವ್ಯಕ್ತಿಗಳಾಗ್ಬಿಡ್ತಾರೆ ಅನ್ನೋ ಭ್ರಮೆ ಮೇಲೆ ನಮ್ಮ ಸಮಾಜ ಓಡ್ತಾ ಇದೆ. ಬಹುಶಃ ನನಗನ್ಸುತ್ತೆ ಇನ್ನೊಂದು 5-10 ವರ್ಷದಲ್ಲಿ ಅವರು ತುಂಬಾ ಈ ಭ್ರಮನಿರಸನಕ್ಕೆ ಒಳಗಾಗುತ್ತೆ ಅಂತೇಳಿ. ಯಾಕೆಂದ್ರೆ ಇದರಿಂದ ಔಟ್ಕಮ್ಗಳು ಸಿಗ್ತಾ ಇಲ್ಲ. ಅದನ್ನ ಬಳಸ್ಕೊಂಡು ಏನಾಗ್ತಾ ಇದೆ ಅಂತಂದ್ರೆ ಈ ನಾಯಿ ಕೊಡೆಗಳ ರೀತಿಯಲ್ಲಿ ಪ್ರೈವೇಟ್ ಶಾಲೆಗಳು ಉಟ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ನಮ್ಮ ಪೇರೆಂಟ್ಸ್ಗಳು ಕೂಡ ಇದು ಮಾಡ್ತಿದ್ದಾರೆ. ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಮಕ್ಳುಗಳು ನಾವು ಬರ್ಬೇಕಾದಾಗ ಎಲ್ರು ಸುಮಾರು ಒಂದು 2ನೇ ಕ್ಲಾಸ್ 3ನೇ ಕ್ಲಾಸಿಂದ ಓದ್ತಾ ಇರೋಂಥ 7ನೇ ತರಗತಿ ಓದ್ತಾ ಇರೋಂಥ ಮಕ್ಳುಗಳು ಕೂಡ ಅವರು ಹೇಗೆ ವ್ಯಾಪಾರ ಮಾಡ್ಬೋದು, ಹೇಗೆ ನಾನು ಈ ವಸ್ತು ಮುಖಾಂತರವಾಗಿ ಹಣ ಸಂಪಾದನೆ ಮಾಡ್ಬೋದು, ನನ್ನ ಬದುಕನ್ನು ಕಟ್ಕೊಳ್ಬಹುದು ಅನ್ನೋದನ್ನ ಪ್ರಾಯೋಗಿಕವಾದಂತ ಒಂದು ಸನ್ನಿವೇಶ ಇದೆಯಲ್ಲ, ಅವಕಾಶ, ಇದು ಖಂಡಿತವಾಗಿಯೂ ಕೂಡ ಬೇರೆ ಕಡೆ ನಾವು ನೋಡ್ಲಿಕ್ಕೆ ಆಗದೆ ಇರುವಂತ ವಾತಾವರಣ. ಮತ್ತೆ ಭಾಗವಹಿಸಿಕೆ ಇದೆಯಲ್ಲ, ಇಲ್ಲಿ ಭಾಗವಹಿಸಿರೋ ವಿಧಾನ ಇದೆಯಲ್ಲ, ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಯಾರ್ದೋ ಒತ್ತಡಕ್ಕೆ ಅಥವಾ ಈ ತರ ನೀನ್ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿದ್ದಂತೆ ಕಾಣಿಸ್ತಾ ಇಲ್ಲ. ಇದು ತುಂಬಾ ಸಂತೋಷ ಆಗುತ್ತೆ. ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ರವರು ಮಾತನಾಡ್ತಾ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವಂತಹ ಆಡಳಿತದ ರೀತಿಯನ್ನು ಮಕ್ಕಳಿಗೂ ಸಹ ತಿಳಿಸುವ ಉದ್ದೇಶದಿಂದ ಮಕ್ಕಳ ಗ್ರಾಮ ಸಭೆ ಹಾಗೂ ವ್ಯಾವಹಾರಿಕವಾಗಿ ಒಂದಷ್ಟು ಜ್ಞಾನವನ್ನು ಅರ್ಥಕೊಳ್ಳಿ ಎಂದು
ಮಕ್ಕಳ ಸಂತೆಯನ್ನು ಆಯೋಜನೆ ಮಾಡಲಾಗಿದೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅಗತ್ಯವಾದ ಸಹಕಾರವನ್ನು ನೀಡುತ್ತಿದ್ದೇವೆ. ಸಾಕಷ್ಟು ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಅಳವಡಿಕೆಗೆ ಬೇಡಿಕೆಯನ್ನು ಸಲ್ಲಿಸಿದ್ದು, ಮುಂದಿನ ದಿನಗಳಲ್ಲಿ ಖಾಸಗಿ ಕಂಪನಿಗಳ ಗಮನಕ್ಕೆ ತಂದು ಅದನ್ನು ಕೂಡ ಅಳವಡಿಸುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಾವು ಏನ್ ಗ್ರಾಮ ಸಭೆಗಳನ್ನ ಪ್ರತಿ ವರ್ಷ 2 ಬಾರಿ ಹಮ್ಮಿಕೊಳ್ತೀವಿ. ಒಂದು 6 ತಿಂಗಳಿಗೊಮ್ಮೆ ಮತ್ತೆ ಮತ್ತೊಂದು 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆಗಳನ್ನ ಹಮ್ಮಿಕೊಂಡು ಗ್ರಾಮ ಸಭೆಗಳನ್ನ ಸಾರ್ವಜನಿಕರಿಗಾಗಿ ಮಾತ್ರ ನಾವು ಗ್ರಾಮ ಸಭೆಗಳನ್ನ ಹಮ್ಮಿಕೊಳ್ತಾ ಇದ್ವಿ. ಅದೇ ರೀತಿ ಈಗ ಏನು 2006ರಿಂದ ಘನ ಸರ್ಕಾರವು ಒಂದು ಮಕ್ಕಳಿಗಾಗಿ ಮತ್ತೆ ಮಹಿಳೆಯರಿಗಾಗಿ ರೈತರಿಗಾಗಿ ವಿಶೇಷ ಗ್ರಾಮ ಸಭೆಗಳನ್ನ ಏನು ಒಂದು ಗ್ರಾಮ ಪಂಚಾಯತಿ ಹಂತದಲ್ಲಿ ಹಮ್ಮಿಕೊಳ್ಬೇಕು ಅಂತೇಳಿ ಸರ್ಕಾರ ಆದೇಶ ಆಗಿದೆ. ನಿಮಿತ್ತ ಮಕ್ಕಳಿಗಾಗಿ ನಾವು ವಿಶೇಷ ಗ್ರಾಮ ಸಭೆಯನ್ನು ಯಾಕೆ ಮಾಡ್ತಾ ಇದೀವಿ ಅನ್ನೋದನ್ನ ತಾವೆಲ್ಲರೂ ಒಂದು ಪ್ರಶ್ನೆ ಇದೆ. ಮಕ್ಕಳಿಗಾಗಿ ಯಾಕೆ ಆಗ್ಬೇಕು? ಎಲ್ರಿಗೂ ಈಗ ಸಾರ್ವಜನಿಕರ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿರ್ಬೋದು, ವೈಯಕ್ತಿಕ ಸೌಲಭ್ಯಗಳಿರ್ಬೋದು, ಅವ್ರದೇ ಆದ ಒಂದು ಸೌಲಭ್ಯಗಳಿಗಾಗಿ ಗ್ರಾಮ ಸಭೆಯಲ್ಲಿ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ತೀವಿ. ಆದ್ರೆ ಮಕ್ಕಳಿಗಾಗಿ ಏನಕ್ಕೆ ಅಂತ ಹೇಳಿದ್ರೆ ಮಕ್ಕಳೇ ಆದ ಒಂದು ಹಕ್ಕುಗಳನ್ನ ಸಂವಿಧಾನಾತ್ಮಕವಾಗಿ ಒಂದು ಅವಕಾಶ ಇದೆ, ಸಂವಿಧಾನದಲ್ಲೇ ಅವಕಾಶ ಇದೆ. ಅವ್ರಿಗೆ ಸಿಗ್ಬೇಕಾದಂತ ಹಕ್ಕುಗಳು ಮಕ್ಕಳಿಗೆ ಸಿಗ್ತಾ ಇಲ್ಲ. ಉದಾಹರಣೆಗೆ ಪೌಷ್ಟಿಕ ಆಹಾರದಿಂದ ಇರ್ಬೋದು, ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಇರ್ಬೋದು, ಮತ್ತೆ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಇರ್ಬೇಕು. ಶಾಲೆಗೆ ಬಹುಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ಬೇಕು. ಸರ್ಕಾರಿ ಶಾಲೆ ಸಿಗುವ ಮುಖಾಂತರ ಮಕ್ಕಳ ಒಂದು ಶಿಕ್ಷಣದಲ್ಲಿ ಒಂದು ಅತ್ಯುನ್ನತ ಸ್ಥಾನವನ್ನ ಅವರು ಪಡಿಬೇಕು ಅನ್ನೋ ನಿಟ್ಟಿಗೆ ಅವ್ರಿಗೆ ಆದ ಹಕ್ಕುಗಳನ್ನ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಮಕ್ಕಳ ಗ್ರಾಮ ಸಭೆನ ಅನ್ಕೊಂತೀವಿ. ಏನು ಪ್ರತಿನಿತ್ಯ ಕಾಲಕ್ಕೆ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮನು ನೀವು ನೋಡಿರ್ಬೋದು, ವಿನೂತನವಾಗಿ ನಾವು ಮಾಡ್ತಾ ಇದೀವಿ. ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ. ಈಗ ನಮ್ಮ ಭಾಗದಲ್ಲಿ ಈಗ ಕಂಪ್ನಿಗಳು ಏನು ವೇತನ ಇರೋರ್ ಕಡೆಯಿಂದ ನಾವು ಅಪ್ರೋಚ್ ಮಾಡಿ ಏನು ಒಂದು ಬೇಸ್ಮೆಂಟ್ ಇಂದಾನೆ ನಾವು ಒಂದು ಕಟ್ಟಡ ಸ್ಟ್ರಕ್ಚರ್ ಅನ್ನೇ ಮಾಡ್ತಾ ಇದೀವಿ. ತಾವು ನೋಡಿರ್ಬೋದು, ಓಬಳಾಪುರ ಮತ್ತೆ ಮೇಡಳ್ಳಿ ಗ್ರಾಮದಲ್ಲಿ ಒಂದು ವಿನೂತನವಾದಂತ ಒಂದು ಹೊಸ ಕಟ್ಟಡಗಳನ್ನೇ ನಾವು ಮಾಡ್ಕೊಂಡು ಆ ಮೂಲಭೂತ ಸೌಕರ್ಯಗಳು ನಾವು ಕೊಡ್ತಾ ಇದ್ವಿ. ಅದೇ ರೀತಿ ನಾಗರಾಜ್ ಸರ್ ಏನೋ ಒಂದು ಘೋಷಣೆ ಮಾಡ್ತಾ ಇದ್ರೆ, ಸೊ ಅವರ ತೃಪ್ತಿಗೂ ನಾನು ಒಂದು ಈಗ ಕಂಪ್ನಿಗಳವ್ರನ್ನ ಅಪ್ರೋಚ್ ಮಾಡಿ ನಾವು ಏನಾದ್ರೂ ಒಂದು ವಾಟರ್ ಫಿಲ್ಟರ್ಗಳು ಏನು ಶುದ್ಧ ನೀರನ್ನ ಶಾಲೆಗಳಿಗೆ ಕೊಡೋ ನಿಟ್ಟಿನಲ್ಲಿ ನಾವು ಅದನ್ನ ಒಂದು ಕ್ರಮ ವಹಿಸ್ತೀವಿ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನಾದ್ರೂ ಅನುದಾನಗಳು ಬಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದು ನಾವು ಸಭೆಗಳು ಮಾಡ್ತೀವಿ. ಸಭೆಗಳಲ್ಲಿ ಚರ್ಚೆ ಮಾಡಿ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿ ನಾವು ಕೊಡ್ತೀವಿ. ಇನ್ನೊಂದು ನಮ್ಗೊಂದು ಆಲೋಚನೆ ಇದೆ, ಕ್ರೀಡಾ ಸಾಮಗ್ರಿಗಳನ್ನ ಕೊಡ್ಬೇಕು ಅನ್ನೋದು ಕೂಡ ಒಂದು ಆಲೋಚನೆ ಇದೆ. ಯಾಕಂದ್ರೆ ಶೇಕಡ ಒಂದು 5% ನಲ್ಲಿ ಗ್ರಾಮ ಪಂಚಾಯತಿ ನಿಧಿಯಲ್ಲಿ ಸದಸ್ಯಗಳೆಲ್ಲ ಒಂದು ಚರ್ಚೆ ಮಾಡಿ ಒಂದು ಏನ್ ಕೊಡ್ಬೇಕು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ಎಲ್ರಿಗೂ ಒಂದು ವಿಶೇಷವಾಗಿ ಒಂದು ಕೊಡುಗೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಅರ್ಥಗರ್ಭಿತವಾಗಿ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ವಿಶೇಷವಾಗಿ ನಾನು ದೇವನಗುಂದಿ ಗ್ರಾಮ ಪಂಚಾಯತಿಯ ಹೊಸಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಆಗಿರ್ಬೋದು, ಶಿವಶಂಕರಣ್ಣ ಆಗಿರ್ಬೋದು, ಸದಸ್ಯರಾದ ಪದ್ಮನಿ ಮೇಡಮ್ ಅವರಾಗಿರ್ಬೋದು, ವಿಶೇಷವಾಗಿ ನಮ್ಮ ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ಇದು ಮುಖ್ಯೋಪಾಧ್ಯಾಯ ನಾಗರಾಜ್ ಸರ್ ಆಗಿರ್ಬೋದು, ಎಲ್ಲರೂ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರ್ಬೋದು. ಎಲ್ಲ ಸಂತಾನೆ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ಆ ಮಟ್ಟಿಗೆ ಇವತ್ತು ಯಶಸ್ವಿಯಾಗಿದೆ. ತುಂಬಾ ನಮ್ಗಂತೂ ತುಂಬಾ ನಾವು ಗ್ರಾಮ ಪಂಚಾಯತಿ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರತ್ನಾ ಗೋವಿಂದರಾಜ್ರವರು ಮಾತನಾಡ್ತಾ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶಿಕ್ಷಕರು ಏನೇ ಮನವಿ ಕೊಟ್ಟರು ಸಾಕಷ್ಟು ತ್ವರಿತವಾಗಿ ಕ್ರಮ ಕೈಗೊಂಡು ಅದನ್ನೆಲ್ಲ ಬಗೆಹರಿಸಿರುವ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಸಹ ಏನೇ ಮನವಿ ಇದ್ರೂ ಕೂಡ ಅದನ್ನು ನಾವು ಬಗೆಹರಿಸ್ತೇವೆ. ಪ್ರಮುಖವಾಗಿ ಇವತ್ತು ಮಕ್ಕಳ ಹಳ್ಳಿ ಸಂತೆ ಮಾಡೋಕ್ಕೆ ನಿರ್ಧಾರ ಮಾಡಿದಾಗ ಇಷ್ಟೊಂದು ಯಶಸ್ಸು ಕಾಣ್ತೆ ಅಂದ್ಕೊಂಡಿರಲಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡದಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ತಿಳಿಸಿದರು. ಆಮೇಲೆ ಮಕ್ಕಳು ಒಂದು ಪಂಚಾಯತಿ ವತಿಯಿಂದ ಒಂದು ನೀರಿನ ಬಗ್ಗೆ ಒಂದು ಕಿರು ನಾಟಕ ಮಾಡಿದ್ರು. ನಮ್ ದೇವರಲ್ಲಿ 10 ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ನಾವು ಆಲ್ರೆಡಿ ಎಲ್ಲಾ ಶಾಲೆಗೂ ಒದಗಿಸಿದ್ರೆ ಅನ್ಕೊಂಡಿದೀನಿ. ಸರ್ಗಳು ಯಾವುದೇ ರೀತಿ ಒಂದು ಅರ್ಜಿ ಕೊಟ್ಟಿದ್ರು ನಮ್ ಸದಸ್ಯರೆಲ್ಲ ಗಮನಕ್ಕೆ ತಗೊಂಡ್ಬಂದು ಆಲ್ರೆಡಿ ಎಲ್ಲಾ ಮೂಲಭೂತ ಸೌಕರ್ಯ ಮಾಡಿದೀವಿ. ಇನ್ನು ಯಾವ್ದಾದ್ರು ದಯವಿಟ್ಟು ಮಾಸ್ಟರ್ ಎಲ್ಲಾರು ಅರ್ಜಿ ಕೊಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ.
ನಾವು ಹಳ್ಳಿ ಕತೆ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ ನನ್ಗೆ ಇಷ್ಟ ಮಾತ್ರ ಸಕ್ಸಸ್ ಆಗುತ್ತೆ ಅನ್ಕೊಂಡೇ ಇರ್ಲಿಲ್ಲ ನಾನು. ಮಕ್ಳು ನೋಡಿದ ತಕ್ಷಣ ನಂಗೆ ತುಂಬಾ ಖುಷಿ ಆಗೋಯ್ತು. ಇನ್ ಮುಂದೆ ಇನ್ನ ದೊಡ್ಡ ಮಟ್ಟಿಗೆ ಮಾಡೋಣ ಅಂತ ಹೇಳಿ ಎಲ್ಲ ನಮ್ಮ ಸದಸ್ಯರಿಗೆ ವಿಡಿಯೋಗೆ ಎಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಪ್ರಾಂಶುಪಾಲ ಶಿವಕುಮಾರ್ ಅವರು ಮಾತನಾಡ್ತಾ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಉಪನ್ಯಾಸವನ್ನು ನೀಡಿದರು. ವಿದ್ಯಾರ್ಥಿಗಳು ಸದಾಕಾಲ ಸಾಧನೆಯತ್ತ ಗಮನ ಹರಿಸಬೇಕು, ಆಗ ಮಾತ್ರ ವಿದ್ಯಾರ್ಥಿಗಳ ಜೀವನ ಸಾಕಷ್ಟು ಸಾರ್ಥಕತೆ ಕಾಣುತ್ತೆ ಅಂತ ಉಪನ್ಯಾಸ ನೀಡಿದರು. ಅದಕ್ಕೆ ಬ್ರಹ್ಮ ಹೇಳದ್ನಂತೆ, ನೀನು ಬಂದು ನನ್ನ ನಾಲ್ಗೆ ಮೇಲೆ ಕುಂತ್ಕೊಂಡ್ಬಿಡು, ನಾನು ಎಲ್ಲೋದ್ರೂ ನನ್ನ ಜೊತೆ ಬರ್ತೀಯ ನೀನು ಅಂತ. ಈ ವಿಷಯ ವೈಕುಂಠಕ್ಕೆ ಹೋಯ್ತಂತೆ. ಲಕ್ಷ್ಮಿ ಕೇಳಿದಂತೆ, ನೋಡ್ರಿ ಬ್ರಹ್ಮ ಸರಸ್ವತಿಗೆ ನಾಲ್ಗೆ ಮೇಲೆ ಜಾಗ ಕೊಟ್ಟಿದ್ದಾನೆ, ನೀವು ನನಗೆಲ್ಲಿ ಜಾಗ ಕೊಡ್ತೀರಿ ಅಂತ ಯೋಚನೆ ಮಾಡಬೇಡ, ನನ್ನ ವಕ್ಷಸ್ಥಲ ಅಂದ್ರೆ ಹೃದಯದಲ್ಲಿ ಜಾಗ ಕೊಡ್ತೀನಿ, ನೀನು ಹೃದಯದಲ್ಲಿ ಕುಂತ್ಕೋ ಅಂತ. ಈ ವಿಷಯ ಕೈಲಾಸಕ್ಕೆ ಹೋಯ್ತಂತೆ. ಪಾರ್ವತಿ ಹೇಳಿದ್ರಂತೆ, ನೋಡ್ರಿ ಅವರಿಬ್ರು ಯಜಮಾನ್ರುಗಳು ಜಾಗ ಕೊಟ್ಟಿದ್ದಾರೆ, ನೀವೆಲ್ಲಿ ನನಗೆ ಜಾಗ ಕೊಡ್ತೀರಿ ಅಂತ. ಶಿವ ಹೇಳದ್ನಂತೆ, ಶಿವ ತಥಾಸ್ತು, ಕೇಳಿದ್ದಕ್ಕೆಲ್ಲ ತಥಾಸ್ತು. ಶಿವ ಹೇಳದ್ನಂತೆ, ಅವರಿಬ್ರು ಸ್ವಲ್ಪ ಜಿಪುಂಡ್ರು, ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಅವ್ನ ನಾಲ್ಗೆ ಮೇಲೆ ಜಾಗ ಕೊಟ್ಟಿದ್ದಾರೆ, ಒಬ್ರು ಹೃದಯದಲ್ಲಿ ಜಾಗ ಕೊಟ್ಟಿದ್ದಾರೆ, ನಾನು ನಿನ್ಗೆ ಅರ್ಧ ದೇಹನೇ ಕೊಟ್ಬಿಡ್ತೀನಿ ತಗೋ ಅಂತೇಳಿ ಶಿವ ಪಾರ್ವತಿ ನಾವೇನ್ ಹೇಳ್ತೀವಿ ಹೆಣ್ಮಕ್ಳಿದ್ದೀರಿ ಇಲ್ಲಿ, ಅರ್ಧನಾರೀಶ್ವರ ಅಂತ ಹೇಳ್ತೀವಿ. ನಾನು ಈ ಪುಟ್ಟ ಮಕ್ಕಳ ಜೊತೆಗೆ ತಂದೆ ತಾಯಂದ್ರೂ ಇರೋದ್ರಿಂದ ಸ್ವಲ್ಪ ಮೇಲ್ಮಟ್ಟದ ವಿಚಾರನು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಮಕ್ಕಳ. ಹಾಗಾಗಿ ಇಲ್ಲಿ ನೀವು ಮಕ್ಕಳು ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಓದುವುದು. ಯಾಕೆ ಓದಬೇಕು ಅಂತ ಆಮೇಲೆ ಬರ್ತೇನೆ, ಹೇಳ್ತೇನೆ ನಾನು ನಿಮ್ಗೆ. ಮತ್ತೆ ಇಡೀ ಪೋಷಕರು ಇರೋದ್ರಿಂದ ಜೀವನವೇ ಒಂದು ಪರೀಕ್ಷೆ, ಅದನ್ನು ಸಾಧಿಸಲು ಬೇಕು ನಮ್ಗೆ ಅಪೇಕ್ಷೆ, ಆದರೆ ಫಲಾಫಲಗಳು ಕೇವಲ ನಿರೀಕ್ಷೆ. ಆದರೆ ನಮಗೆ ಬೇಕು ಗೆಲ್ಲುವ ಆಕಾಂಕ್ಷೆ. ಯಾವಾಗಲೂ ನಾವು ಸಾಧನೆ ಮಾಡಬೇಕು ಅನ್ನುವ ಆಕಾಂಕ್ಷೆ ನಮಗೆ ಬೇಕಾಗ್ತಾ ಇರ್ತದೆ.